ನಮಸ್ಕಾರ ಸ್ನೇಹಿತರೆ. ದೇಶದಲ್ಲಿ ಇತ್ತೀಚೆಗೆ ನಡೆದಂತಹ ಸಿಜೆಪಿ ಹೋರಾಟದ ಬಳಿಕ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದಂತಹ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಈಗ ಅದಾದ ಬೆನ್ನಲ್ಲೇ ದೇಶದಲ್ಲಿ ಮತ್ತೊಂದು ದೊಡ್ಡ ಹೋರಾಟ ಆರಂಭವಾಗಿದೆ. ಈ ಬಾರಿ ವಿಷಯ ಏನೆಂದರೆ E20 ಪೆಟ್ರೋಲ್. ಈ ವಿಷಯದ ಬಗ್ಗೆ ಇನ್ನು ಜುಲೈ 31ರಿಂದ ಆಗಸ್ಟ್ 4ರವರೆಗೆ ದೇಶದ ಹಲವು ಭಾಗಗಳಲ್ಲಿ ಗಾಡಿ ಮಾರ್ಚ್ ಹೆಸರಿನಲ್ಲಿ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಕೇಂದ್ರ ಸಚಿವರಾದ ನಿತೀಶ್ ಗಡ್ಕರಿ ಹಾಗೂ ಹರ್ದೀಪ್ ಸಿಂಗ್ ಪುರಿ ಅವರ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಿ ಬಳಿಕ ಸಂಸತ್ ಭವನದವರೆಗೆ ರ್ಯಾಲಿ ನಡೆಸಲು ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಆದರೆ ಜನರ ವಿರೋಧ ಎಥೆನಾಲ್ ಅಥವಾ E20ಗೆ ಅಲ್ಲ, ಅದನ್ನು ಜಾರಿಗೆ ತಂದಂತಹ ಒಂದು ವಿಧಾನಕ್ಕೆ, ಆ ಒಂದು ಮಾದರಿಗೆ. ಹಾಗಾದರೆ ಈಗ ಜನರ ಬೇಡಿಕೆ ಇರುವಂಥದ್ದು ಸರ್ಕಾರ ಜನರಿಗೆ ಪರ್ಯಾಯವನ್ನೇ ನೀಡದೆ, ಅಂದರೆ ಪರ್ಯಾಯ ಯಾವುದೇ ಒಂದು ವಿಧಾನವನ್ನು ನೀಡದೆ E20 ಪೆಟ್ರೋಲ್ ಕಡ್ಡಾಯಗೊಳಿಸಿದೆ ಎಂಬುದು ಪ್ರಮುಖ ಆರೋಪ. ಇನ್ನು ಶುದ್ಧ ಪೆಟ್ರೋಲ್ ಕೆಲವೇ ಕಡೆಗಳಲ್ಲಿ ಮಾತ್ರ ಲಭ್ಯವಿದ್ದು ಅದರ ಬೆಲೆ ಕೂಡ ಹೆಚ್ಚಾಗಿದೆ ಎನ್ನುವುದು ಜನರ ಅಸಮಾಧಾನ. ಇನ್ನು E20 ಅಂದರೆ 80% ಪೆಟ್ರೋಲ್ ಮತ್ತು 20% ಎಥೆನಾಲ್ ಮಿಶ್ರಣ. ಎಥೆನಾಲ್ ಅನ್ನು ಕಬ್ಬು, ಮೆಕ್ಕೆಜೋಳ, ಹಳೆಯ ಭತ್ತ ಸೇರಿದಂತೆ ಕೃಷಿ ಉತ್ಪನ್ನಗಳಿಂದ ತಯಾರಿಸಲಾಗುತ್ತದೆ. ಇನ್ನು ಸ್ನೇಹಿತರೆ, ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು, ವಿದೇಶಿ ವಿನಿಮಯ ಉಳಿತಾಯ, ರೈತರಿಗೆ ಆದಾಯ ಹೆಚ್ಚಿಸುವುದು ಹಾಗೂ ಪರಿಸರ ಸ್ನೇಹಿ ಇಂಧನ ಬಳಸುವುದು ಇದು ಸರ್ಕಾರದ ಉದ್ದೇಶ. ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ವಿರೋಧಿಗಳು ಬೇರೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಅಂದರೆ ಹಳೆಯ ವಾಹನಗಳು E20ಗೆ ಸಂಪೂರ್ಣ ಹೊಂದಿಕೆಯಾಗುತ್ತದೆಯೇ? ಇನ್ನು ಮೈಲೇಜ್ ಕಡಿಮೆಯಾಗುತ್ತದೆಯೇ? ಇಂಜಿನ್ಗೆ ದೀರ್ಘಕಾಲದಲ್ಲಿ ಹಾನಿಯಾಗುತ್ತದೆಯೇ ಎಂಬ ಅನುಮಾನಗಳು ಜನರಲ್ಲಿ ಮೂಡಿವೆ. ಕೆಲವರು ಈ ಎಥೆನಾಲ್ ಬಗ್ಗೆ ತೇವಾಂಶವನ್ನು ಹೀರಿಕೊಳ್ಳುವ ಗುಣ ಎಥೆನಾಲ್ನಲ್ಲಿ ಇದೆ, ಇನ್ನು ವಾಹನ ಭಾಗಗಳಿಗೆ ಹಾನಿಯನ್ನು ಕೂಡ ಇದು ಉಂಟು ಮಾಡಬಹುದು. ಮತ್ತೊಂದು ಪ್ರಮುಖ ಪ್ರಶ್ನೆ ಎಂದರೆ E20 ಕಡ್ಡಾಯವಾದರೂ ಪೆಟ್ರೋಲ್ ಬೆಲೆ ಯಾಕೆ ಕಡಿಮೆಯಾಗಿಲ್ಲ? ಇನ್ನು ಮೈಲೇಜ್ ಕಡಿಮೆಯಾದರೆ ಹೆಚ್ಚುವರಿ ವೆಚ್ಚವನ್ನು ಜನರೇ ಭರಿಸಬೇಕು ಅಲ್ವಾ? ಇನ್ನು ಪ್ರತಿಭಟನಾಕಾರರು ಈ ಒಂದು ವಿಷಯದ ಮೇಲೆ ವಾದಿಸುತ್ತಿದ್ದಾರೆ. ಈ ವಿವಾದ ಮತ್ತಷ್ಟು ತೀವ್ರಗೊಂಡಿದ್ದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಈ ವಿಚಾರಣೆಯ ವೇಳೆ ಸರ್ಕಾರದ ಪರವಾಗಿ E20 ಕುರಿತು ಪ್ರಯೋಗ ಎಂಬ ಪದವನ್ನು ಬಳಸಲಾಗಿದೆ. ಅಂದರೆ ಇದು ಕೇವಲ ಪ್ರಯೋಗವನ್ನು ಈಗ ಆರಂಭಿಸಿದ್ದೇವೆ. ಬಳಿಕ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ಜನರಲ್ಲಿ ಅನುಮಾನಗಳು ಕೂಡ ಹೆಚ್ಚಾಗಿದೆ. ಇದರ ಜೊತೆಗೆ ನಿತಿನ್ ಗಡ್ಕರಿ ಅವರ ಪುತ್ರರು ಎಥೆನಾಲ್ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿದ್ದಾರೆ ಎಂಬ ಆರೋಪವು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ಆದರೆ ಈ ಆರೋಪಗಳಿಗೆ ಸರ್ಕಾರದಿಂದ ಯಾವುದೇ ಅಕ್ರಮ ನಡೆದಿದೆ ಎಂಬ ಅಧಿಕೃತ ದೃಢೀಕರಣ ಇಲ್ಲ. ಸರ್ಕಾರ ಈ ನೀತಿ ದೇಶದ ಇಂಧನ ಸ್ವಾವಲಂಬನೆಗೆ ಎಂದು ಸಮರ್ಥಿಸಿಕೊಳ್ಳುತ್ತಿದೆ. ಅಂದರೆ ನಮ್ಮ ದೇಶದ ಇಂಧನದ ಅವಲಂಬನೆಯನ್ನು ಕಡಿಮೆ ಮಾಡಲು ಈ ಒಂದು ಮಾದರಿಯನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಒಟ್ಟಾರೆ ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆ ಒಂದೇ, E20ಗೆ ವಿರೋಧವಲ್ಲ, ಅದನ್ನು ಹಂತ ಹಂತವಾಗಿ ಜಾರಿಗೆ ತರಬೇಕಿತ್ತು, ಜನರಿಗೆ ಆಯ್ಕೆಯ ಅವಕಾಶ ನೀಡಬೇಕಿತ್ತು, ಜೊತೆಗೆ ಪೆಟ್ರೋಲ್ ಬೆಲೆಯಲ್ಲಿ ಕಡಿಮೆ ಮಾಡಬೇಕು ಎನ್ನುವುದು ಅವರ ವಾದ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಾವ ಒಂದು ಸ್ವರೂಪವನ್ನು ಪಡೆಯುತ್ತದೆ, ಇನ್ನು ಕೇಂದ್ರ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ವರದಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ.